ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಹಳಿ ಬದಲಿಸಿದೆ. ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆಯಡಿಯಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಅಂಬೇಡ್ಕರ್ ಸಂವಿಧಾನ ಬಿಟ್ಟು ಕಮ್ಯುನಿಸ್ಟ್ ಅರ್ಬನ್ ನಕ್ಸಲೈಟ್ರಂತೆ ಆಗಿದ್ದಾರೆ ಎಂದು ಕೋಲಾರದಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಒಕ್ಕೂಟ ಸಂಸ್ಥೆಯಲ್ಲಿ ಪಂಚಾಯತ್ ಸದಸ್ಯರಿಂದ ಹಿಡಿದು ಪ್ರಧಾನಿವರೆಗೂ ಗೌರವಿಸುವ ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ ಮೇಲೆ ವರ್ಗದ ಪ್ರಧಾನಿಯವರನ್ನ ಸಹ ನಿಂದಿಸುವ ಕೆಲಸ ನಡೆಯುತ್ತಿದೆ. ಹೇಡಿ ಎಂದು ಹೇಳುವ ಮೂಲಕ ಸಿದ್ದರಾಮಯ್ಯ ಹಾಗೂ ಅವರ ಚೇಲಗಳು ಹೇಡಿ ಎಂದು ಕರೆಯುತ್ತಾರೆ. ಪ್ರಿಯಾಂಕಾ ಖರ್ಗೆ ಸಹ ಅವರ ಅಪ್ಪನ ಹಾಗೂ ಹೆಸರಲ್ಲಿ ಮೆರೆಯುತ್ತಿದ್ದಾರೆ. ದೇಶದ ಪ್ರಧಾನಿಯನ್ನ ಸಿಎಂ ರಾಜಕೀಯ ಸಲಹೆಗಾರ ನಜೀರ್ ಅಹಮದ್ ಸಹ ನಿಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಕಮ್ಯುನಿಸ್ಟರ ಜೊತೆ ಸೇರಿ ವೇಷಭೂಷಣ ನಡೆ ಎಲ್ಲವೂ ಬದಲಾಗಿದೆ. ಅರ್ಬನ್ ನಕ್ಸಲೈಟ್ರಂತೆ ಕಾಂಗ್ರೆಸ್ ಮುಖಂಡರು ವರ್ತಿಸುತ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ನಾಯಕರು ದೆಹಲಿಯಿಂದ ರಾಜಧಾನಿಯವರೆಗೂ ಅನಿಷ್ಟ ರಾಜಕಾರಣ ಮಾಡುತ್ತಿದ್ದೀರಿ ಎಂದು ಆರೋಪಿಸಿದರು. ಪಕ್ಷದಿಂದ ಅಲ್ಲ, ಸರ್ಕಾರ ಜಾಹೀರಾತು ಕೊಡುತ್ತಾರೆ. ಸಂಗಪ್ಪ ಯಾಕೆ ನನ್ನ ಹಾಗೂ ಹೆಸರು ತೆಗೆದೆ ಎಂದು ಪ್ರಶ್ನೆ ಮಾಡುವ ಜಾಹೀರಾತು ಹಾಕುತ್ತಾರೆ. ಸಂಘಕ್ಕೂ ವಿಕಸಿತ ಭಾರತ ಜಿ ರಾಮ್ಜಿಗೂ ಏನ್ ಸಂಬಂಧ? ಹೀಗೆ ಸಂಘದವರನ್ನ ಪ್ರಶ್ನೆ ಮಾಡುವಂತೆ ಜಾಹೀರಾತು ನೀಡುತ್ತಾರೆ. ನೀವು ಮಾಡಿರುವುದು ಏನು? ಸರ್ಕಾರದ ವಿರುದ್ಧ ವಾಗ್ದಾಳಿ. ರಾಜ್ಯ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು. ನಿಗಮಗಳು ಕೆಲಸ ಮಾಡ್ತಾ ಇಲ್ಲ, ನಿಗಮಗಳಿಗೆ ಹಣ ಕೊಡ್ಲಿಕ್ಕೆ ಇಲ್ಲ. ನಿಮಗೆ ಅವ್ರಿಗೆ ಮಾತ್ರ ಒಂದು ತಿಂಗಳಿಗೆ 5, 6, 7, 8 ಲಕ್ಷ ರೂಪಾಯಿ ಈಗ ಅವ್ರಿಗೆ ಪತ್ಯಗಳು, ಅವರ ಡಿಎ ಎಲ್ಲ ಸೇರಿದ್ರೆ 7-8 ಲಕ್ಷ ರೂಪಾಯಿ ಸೇರಿದ್ರು. ಅಂದ್ರೆ ನೀವು ಜನ ಹಾಳಾದ್ರಾಗ್ಲಿ, ನನ್ನ ಕಾರ್ಯಕರ್ತರನ್ನ ಮಾತ್ರ ನಾನು ಗಂಜಿ ಕೇಂದ್ರಗಳಲ್ಲಿ ಅವರನ್ನ ಮರುಸ್ಥಾಪನೆ ಮಾಡಿ ಅವರನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾಂಗ್ರೆಸ್ನ ಈ ಉದ್ದೇಶ. ಇದಕ್ಕಿಂತ ಮುಖ್ಯವಾಗಿ ಈ ವಕ್ಫ್ ಬೋರ್ಡ್ ಅಂತಿದೆಯಲ್ಲ, ಯಾರ ರಕ್ಷಣೆ ಮಾಡ್ತಾರೆ ಅವರು? ಯಾವ ಆಸ್ತಿಗಳನ್ನ ರಕ್ಷಣೆ ಮಾಡೋದು? ಅದಕ್ಕೂ ಇದಕ್ಕೇನ್ ಸಂಬಂಧ? ಅವ್ರಿಗೂ ಕ್ಯಾಬಿನೆಟ್ ರ್ಯಾಂಕ್. ವಕ್ಫ್ ಬೋರ್ಡ್ಗೆ ಇವತ್ತು ಬಂದಿದೆ, ನೋಡಿರ್ಬೇಕು ನೀವು. ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂದ್ರೆ, ಇದು ಗುಲಾಮಗಿರಿಯ ಪರಮಾವಧಿ ಈ ಕಾಂಗ್ರೆಸ್ ಸರ್ಕಾರದ್ದು. ಇದು ಯಾರಿಗೆ ಗುಲಾಮರಾಗಿದ್ದಾರೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಬಹುದು ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ತಕ್ಷಣ ಇದರಲ್ಲಿ ಇನ್ನೊಂದಿದೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ರು. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಕೊಟ್ಟು ಅವ್ರಿಗೂ ಅದು ಅನ್ಕಾನ್ಸ್ಟಿಟ್ಯೂಷನಲ್, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಅದನ್ನು ಕೂಡ ಗಂಜಿ ಕೇಂದ್ರನೇ. ಅದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಸರ್ಕಾರ ಗಂಜಿ ಕೇಂದ್ರಗಳದು. ಇದನ್ನು ಕೂಡ ಇವತ್ತು ಸಭೆಗಳಲ್ಲಿ ಹೋಗಿ ಒಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ ಕೂತ್ಕೋತಾರೆ ಅವರು. ಅಂದ್ರೆ ಅದಕ್ಕೆ ನಾನು ಹೇಳಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನದ ನೀತಿ ಸಿದ್ಧಾಂತಗಳ ಅಡಿಯಲ್ಲಿ ಯಾವುವು ಬರೋದೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಅದರಿಂದ ಇವುಗಳನ್ನೆಲ್ಲವನ್ನು ಅಬಾಲಿಷ್ ಮಾಡಬೇಕು. ತಕ್ಷಣ ಇವೆಲ್ಲ ವಾಪಸ್ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಹೇಳಿದೆ. ಸಮಸ್ಯೆ ಏನಂತಂದ್ರೆ ಅದನ್ನು ಸಾಗಾಟ ಬಹಳ ಕಷ್ಟ ಆಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ. 1 ಕೋಟಿ ರೂಪಾಯಿ ತಗೊಂಡ್ರೆ ಬಹಳ ದುಡ್ಡು ಇರುತ್ತೆ. ಅದು ಒತ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಒತ್ಕೊಂಡು ಹೋಗೋದು ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನೋ ಕರೆನ್ಸಿ. ಇನ್ಮೇಲೆ ಕರಪ್ಷನ್ಗೆ ನೋ ಕರೆನ್ಸಿ. ಇನ್ನು ಮುಂದೆ ಬಹಳ ಸುಲಭವಾಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಎಲ್ಲ ಬಂದಿರಬೇಕು, ನಿಮ್ಮ ಇದ್ರಲ್ಲೂ ಬಂದಿದೆ. ಇನ್ನು ಮುಂದೆ ಭ್ರಷ್ಟಾಚಾರನು ಬಂಗಾರದ ಭ್ರಷ್ಟಾಚಾರ ಕಾಂಗ್ರೆಸ್ ಇನ್ನು ಮೇಲೆ. ಯಾಕೆಂದ್ರೆ ನೀವು 10 ಕೋಟಿ ಬಂಗಾರನು ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೋದು. ಇನ್ನು ಮೇಲೆ ಒಂದು ಸಣ್ಣ ಬ್ಯಾಗಲ್ಲಿ ಹಿಡ್ಕೊಂಡು ಹೋಗ್ಬೋದು. ಅದಕ್ಕೆ ಇವಾಗ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಇನ್ನು ಮುಂದೆ ಕರೆನ್ಸಿಯಲ್ಲಿ ಬೇಡ ನಮಗೆ. ನೀವು ಭ್ರಷ್ಟಾಚಾರಕ್ಕೆ ನೀವೇನು ಲಂಚ ಕೊಡ್ತೀರೋ ಅದನ್ನ ಬಂಗಾರದಲ್ಲಿ ಕೊಟ್ಬಿಡಿ. ಬಂಗಾರ ಬಹಳ ಸುಲಭ ನಾವು ಇಟ್ಕೊಂಡು ಹೋಗಕ್ಕೆ. ಆಮೇಲೆ ಬೇಕಾದ್ರೆ ನಾವು ಅದನ್ನ ಕರೆನ್ಸಿ ಮಾಡ್ಕೊಳ್ತೀವಿ. ಎಂತ ವಿಪರ್ಯಾಸ! ಕಾಂಗ್ರೆಸ್ ಒಳ್ಳೆ ತಂತ್ರಗಾರಿಕೆ ಇದೆ. ಈ ರೀತಿ ಈಗ ಬಂಗಾರದ ಭ್ರಷ್ಟಾಚಾರಕ್ಕೆ ಇಳಿದಿದೆ. ವಿಧಾನಸೌಧದಲ್ಲೇ
ಈಗಾಗಲೇ ತಂದು ಕೊಟ್ಟಿದ್ದು ಬಂಗಾರ ಅದೆಲ್ಲೋ ಯಾರೋ ಕದ್ದು ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ದು ಭ್ರಷ್ಟಾಚಾರಕ್ಕೆ, ಆಗಿದ್ದು ಭ್ರಷ್ಟಾಚಾರ, ಅದೆಲ್ಲ ಮಿಸ್ ಆಗ್ಬಿಡೋದಂತೆ. ಹೇಗೆ ಬರಲಿಕ್ಕೆ ಸಾಧ್ಯ? 300 ಗ್ರಾಮ್ ವಿಧಾನಸೌಧಕ್ಕೆ ಯಾಕೆ ಬರ್ತದೆ ಬಂಗಾರ? ಇಂತಹ ಪರಿಸ್ಥಿತಿ ಕಾಂಗ್ರೆಸ್ ಉದ್ಭವ ಮಾಡಿದೆ. ಇಂತಹ ಭ್ರಷ್ಟ ಸರ್ಕಾರವನ್ನು ನಾವು ನೋಡೇ ಇರಲಿಲ್ಲ. ಈ ಸಾರಿ ಸದನ ಸಂಪೂರ್ಣವಾಗಿ ನಮ್ಮ ಹೋರಾಟಗಳಲ್ಲೇ ಸುಮಾರು 15 ದಿವಸಗಳು ಕಳೆದು ಹೋಯಿತು. ರಾಜ್ಯದ ಜನರ ಒಂದು ಸಮಸ್ಯೆ ಪರಿಹಾರ ಆಗಲಿಲ್ಲ. ಒಂದು ದಿನ ಸಮಸ್ಯೆಗಳು ಚರ್ಚೆ ಆಗಲಿಲ್ಲ. ಬರೀ ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ, ಶ್ರೀರಾಮ್ಜಿ ಹೆಸರು ಯಾಕೆ ತಂದ್ರಿ, ನಾವು ವಿರೋಧ ಮಾಡ್ತೀವಿ ಅಂತ. ಈಗ ಅವರ ವಿರೋಧಕ್ಕೆ 3 ಕಾಸಿನ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ಪಾಸ್ ಆಗಿ ಆಗೋಗಿದೆ. ಇವರು ವಿರೋಧ ಮಾಡಿ ಆ ರೆಸೊಲ್ಯೂಷನ್ ಕಾಪಿಯನ್ನು ಕಳಿಸಿದ್ರು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಸದ ಬುಟ್ಟಿಗೆ ಹೋಗುತ್ತೆ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನ ತಮಗೆ ಹೇಳಿ ಕಳಿಸ್ತೇನೆ. ನಮಸ್ಕಾರ. सज के सवर के बन ठन के डार्लिंग दुल्हनिया झूमो रे जी बाबरा जैसे हार्ट बीट ये क्रेजी है लेकिन सुना पुरखों से मैजिक के स्टोन सबको सुनाने अपने दिल की ट्यून डार्लिंग दुल्हनिया तुझे Be the showstopper, be the showrunner. Show how it's done. Come and celebrate the brides of India. With Malabar Gold and Diamonds.